ಶಾಸ್ತ್ರ ಹಿಂದಿದ್ದು ಮುಂದ್ ಹಾಕು ಹೇಳ್ತೀನ್ರಿ ಗಿನಿ ಶಾಸ್ತ್ರ. ಅವ್ನು ಊರಾಗ ಮಂಜರ ಅದಾರ ಇಲ್ಲ ಅಂತೀನಿ ನಾನು. ಊರಾಗೂ ಅಡ್ಡಾಡಿದ್ಯಾ, ಊರಾಗೂ ಯಾರಿಲ್ಲ. ಅಲ್ಲಿ ಯಾರೋ ಒಂದ್ ಮುದುಕ ಕೇಳಿನಿ, ಇಲ್ಲಿ ಎಲ್ಲಿ ಇರೋದಿಲ್ಲಪ್ಪ, ಹೊಲ್ದಾಗ ಹೊಲಕ್ ಕೆಲ್ಸಕ್ ಹೋಗಿರ್ತಾರ ಅಂತ ಹೇಳ್ತಾರ. ನನಗೆ ಇನಿ ನೋಡಿದ್ರ ಮುಂಜಾನೆ ಹೊತ್ಲೆ ಹೊಟ್ಟೆ ಹಸ್ಬಿಟ್ಟೈತಿ. ಯಾರ ಒಂದ್ ಶಾಸ್ತ್ರ ಹೇಳ್ಬೇಕು. ಯಾರ ಟಮಾಟೆ ಹಾಕ್ತಾರಂತಂದ್ರೆ ಯಾರು ಮಂದಿನೇ ಇಲ್ಲಲ್ಲ. ಮಂದಿ ಸಂಬಂಧ ಸಾಕಾಗ್ಬಿಟ್ಟೈತಿ. ಅದ್ರಾಗತ್ತಿ ಇವಾಗಿನ ಮಂದಿಗೆ ನಮ್ಮಂತವ್ರು ಗಿನಿ ಶಾಸ್ತ್ರ ಹೇಳೋರು, ಕನಿ ಹೇಳೋರು ಕಣ್ಣಿಗೆ ಕಾಣಂಗಿಲ್ಲ. ಈಗಂತ ಅವ್ರೆಲ್ಲಾ ಮರಿ ಆಗ್ಬಿಟ್ಟಾರ. ಇವತ್ತ ನಮ್ಮ ಗಿನಿ ಬಾಳ ಚಂದಾಗ ಜಳಕ ಮಾಡಿಸಿ ಬಂದಿನ ಹೊಳ್ಯಾಗ. ಹೊಸ್ತಾಗಿ ಗಿನಿ ಶಾಸ್ತ್ರ ಹೇಳ್ತೈತಿ, ಬರ್ರಿ ಹೋಗಲ್ಲ. ಒಂದ್ ಯಾವ್ದ ಮುನಿ ಇದ್ದಂಗ ಐತಿ, ಅವೇ ಹೆಣ್ಮಗ ಇದ್ದಂಗ. ಗಿನಿ ಶಾಸ್ತ್ರ ಹೇಳ್ತೀನ್ರಿ, ಗಿನಿ ಶಾಸ್ತ್ರ. ಹಿಂದಾಗುದು ಮುಂದಾಗುದು ಹೇಳ್ತೀನಿ, ಬರ್ರಿ. ಗಿನಿ ಶಾಸ್ತ್ರ ಹೇಳ್ತೀನ್ರಿ, ಗಿನಿ ಶಾಸ್ತ್ರ. ನಂಗ್ ಮನ್ಸಿಗೆ ಬಾಳ ಬೇಜಾರಾಗ್ಬಿಟ್ಟೈತಿ ನೋಡ್ರಿ. ಏನ್ ಮಾಡ್ಲಿ? ಗಿನಿ ಶಾಸ್ತ್ರ ಹೇಳೋಣ ಬಾಯ್ಲೆ. ಏನ್ರಿ ಅಕ್ಕಾರ? ಗಿನಿ ಶಾಸ್ತ್ರ ಕುಂದ್ರ ಬಾಯ್ಲಿ ಕುಂದ್ರ ಬಾ. ಏನ್ರಿ ಶಾಸ್ತ್ರ ಹೇಳ್ತೀರಿ? ಹೇಳ್ತೀನ್ರಿ, ಎಲ್ಲ ಹೇಳ್ತೀನಿ. ಹಂಗಂದ್ರೆ ನನ್ ಮದ್ವೆ ಆಗೋದು ಏನಾರ ಹೇಳ್ಬೋದಲ್ಲ. ನಂಗ ಬಾಳ ದಿವಸದಿಂದ ಮದ್ವಿನೇ ಆಗಿಲ್ಲ. ನಮ್ಮ ಅಪ್ಪ ನಮ್ಮವ್ವ ಎಲ್ಲಾ ಗಂಡುಗಳಿಗೆ ತೋರ್ಸಾತಾರ. ಮನಿ ಮಟ್ಟ ಬರ್ತಾರ, ನೋಡ್ತಾರ, ತಿಂತಾರ, ಕುಡಿತಾರ, ಹೋಗ್ತಾರ. ನನಗೂ ಮದ್ವೆ ಆಗಿಲ್ರಿ, ನೀವು ಅಂದ್ರೆ ಇಬ್ರು ಮದ್ವೆ ಆಗೊಂಡಲ್ಲ. ಶಾಸ್ತ್ರ ಯಾಕೆ ಬಂದೇವ, ಬೇರೆ ಏನಾರ ಮಾಡಕ್ ಬಂದೇವ? ಹಂಗೇನಿಲ್ರಿಪ್ಪ, ಶಾಸ್ತ್ರ ಹೇಳ್ತೀನಿ. ಹಿಂಗ್ಯಾಕ್ ಮಾತಾಡ್ತೀರಿ? ಹೋಗ್ಲಿ, ನನಗ್ ಯಾವಾಗ ಮದ್ವೆ ಆಕತಿ ನೋಡಿ ಹೇಳಲ್ಲ. ಹೇಳಿ ನಿಮ್ ಸ್ವಾಮೀಜಿ ಅಲ್ರಿ. ಮತ್ತ ಗಿನಿ ಶಾಸ್ತ್ರ ಅಷ್ಟೇ ಹೇಳ್ತೀನಿ. ನಾನು ಅದನ್ನ ಕೇಳ್ತೀನಿ, ನಿನ್ ಗಿನಿ ಕೇಳಿ ಹೇಳು. ಆಯ್ತ್ರಿ, ಹೇಳ್ತೀನಿ. ನಮ್ಮ ಗಿನಿರಾಮಗ್ ಒಂದ್ ಏನ್ರ ಟಮಾಟರ ಒಳಗಡ್ಡೆ ತಗೊಂಬರಲ್ಲ. ನಿಮ್ ಗಿನಿರಾಮ ಟಮಾಟಿ ಉಳ್ಳಾಗಡ್ಡಿ ತಿಂತಾನ? ಅಲ್ರಿ, ಏನ್ರಿ ಇದು ಬೆಳಗ್ಗೆ ಇಷ್ಟು ದೀಪ ಹಚ್ಚಿರ, ಏನ್ ಕೌಡವ ಈ ನಮನಿ ಹಾಕಿರಿ? ಈಗಷ್ಟ ಪೂಜೆ ಮಾಡಿ ಬಂದೀನಿ ಒಪ್ಪ. ಇಷ್ಟು ಈ ನಮನಿ ಪೂಜೆ ಮಾಡಿದ್ರೆ ಏನ್ ಮಾಡ್ಲಿ? ನನ್ ಚಲೋ ಗಂಡ ಸಿಗ್ಲಂತೆ ಮುಂಜಾನೆ 5 ಗಂಟೆ ಕನಸಿನಾಗ ಎದ್ದ ಅಂಗಳ ಶಾರ್ಸಿ ನೀರ್ ಹೊಡೋದ, ರಂಗೋಲಿ ಬಿಟ್ಟು ದೇವ್ರ ಪೂಜೆ ಮಾಡಿ ನೀರ್ ತಗೊಂಬಂದ್ ಕುಂತಿದ್ಯಾ. ಹೌದು, ಹೌದ್ರಿ, ನೀರ್ ತಗೊಂಡ್ ಕೂತಿದ್ರ? ನಿಮ್ದು ಇನ್ನೂ ಲಗ್ನ ಆಗಿಲ್ರಿ? ಅಯ್ಯೋ, ಅದಕ್ಕ ಅಲ್ಲ ನಾನು ನಿನ್ ಕರ್ದೀನಿ. ಹೌದ್ರಾ? ನಮ್ ಗಿನಿರಾಮ ಎಲ್ಲಾ ಹೇಳ್ತಾನ್ರಿ, ಹಿಂದಾಗುದು ಮುಂದಾಗುದು, ನಿಮ್ ಗಂಡ ಯಾವ ಸಾಯ್ತಾನ ಯಾವ ಬದುಕ್ತಾನ. ನನ್ಗಂತ ಸಾಯುದ್ ಬೇಡ, ನನ್ ಸಿಕ್ಕೇ ಇಲ್ಲ ಅಂತಂದ್ರ ಕೇಳಿದಾರ ನಾನು. ಆಯ್ತು ಹೇಳ್ರಿ, ಹೇಳ್ತೀನಿ ನೋಡ್ರಿ. ಈಗ ಕರೆ ಹೇಳ್ತಾನಲ್ ಮತ್ ನಿಮ್ ಗಿನಿರಾಮ? ಕರೆ ಹೇಳ್ತಾನ್ರಿ. ನೀವ್ ಏನಂತೀರಿ? ಆದ್ರೂ ಒಂದ್ ಕರೆ ಕೇಳ ಹೇಳಿ. ಇಷ್ಟ ಮಂದಿ ಎತ್ತಕ್ ಬಂದಂದವ್ರಿಗೆಲ್ಲಾ ಹಿಂಗ್ ಶಾಸ್ತ್ರ ಐತಲ್ಲ, ಯಾವ್ದಾರ ನಿಜ ಆಗಿದ್ದೇನದ? ನಿಜ ರೀ, ಸಲ್ಮಾನ್ ಖಾನ್ ಮದ್ವಿ ಮಾಡ್ಸಿದಾನೆ ನಾನು. ಇನ್ನ ಅದಕ್ಕ ಮಕ್ಳ ಆಗಿಲ್ಲ ಅವ್ನು. ಮತ್ ನಮ್ ಗಂಗರ ಪ್ರಭುಗ್ರಿ ಕಣ್ಣೆ ಸಿಕ್ಕಿಲ್ರಿ. ಅವ್ನ್ ಸಿಗ್ಬಾರ್ದಂತ ನಾನು ಒಂದ್ ಮಂತ್ರ ಓದ್ಬಿಟ್ಟಿನ್ರಿ. ಸಿಕ್ಕೈತನ? ಇಲ್ಲ, ಸಿಗದೆ ಇಲ್ಲ. ನಾನ್ ಏನಂತ ಬಿಟ್ರಿ ನೀವು? ಹೊಟ್ಟೆಗೆ ಅನ್ನ ತಿಂತೀನಿ ನಾನು. ಅಲ್ಲ ಹಿಂಗೆಲ್ಲ ಹೇಳಕತ್ತಾನ, ನನಗ್ ಗಂಡ ಸಿಗ್ತಾನ ಇಲ್ಲ. ಹಿಂಗೆ ಯಾಕೋ ಡೌಟ್ ಬರಕತ್ತೈತಿ. ಏನನ್ನತ್ತೀರಿ? ಏನಿಲ್ಲ, ಶಾಸ್ತ್ರ ಶಾಸ್ತ್ರ ಹೇಳ್ತೀನಿ. ಫಸ್ಟ್ ನಮ್ ಗಿನಿರಾಮ ಏನ್ರ ತಿನ್ನಕ್ ತೊಂಬರ್ರಿ. ಟಮಾಟಿ ತರ್ಲಿ? ತೊಂಬರ್ರಿ. ತರ್ಲೆ ಹೋಗಿ. ಅಪ್ಪ, ಇವತ್ ನಮ್ ಗಿನಿ ಶಾಸ್ತ್ರ ಹೆಸರ ಮ್ಯಾಗ ಹೆಂಗಾದ್ರಿ ಏನೋ ಇದ್ದಿದ್ದು ಪರ್ವಾದ ಏನ್ರ ಹೇಳಿ ಪಟ ಒಂದ್ 500 ರೂಪಾಯಿ ತಗೊಂಡ್ಬರ್ತೀನಿ. 500 ರೂಪಾಯಿ ತಗೊಂಡಿ ಅಂದ್ರ ನಾನು, ನನ್ ಹೆಂಡತಿ, ನನ್ ಮಕ್ಳು ಆರಾಮಿ ಓದ್ತೊಂದಿನ. ಚಿಕನ್ 300 ರೂಪಾಯಿ ಚಿಕನ್ ಉಳ್ಕಿದ್, 200 ರೂಪಾಯಿ ಎಣ್ಣೆ ಪಾಟಿ, ಬೆಳತನ ಗೆಚ್ಚಿಗಿಲಿ ಅಕ್ಕರ ತಂದ್ರಿ. ತನ್ನಿ ನೋಡ್ರಿ, ನೋಡ್ರಿ ತಗೋರಿ. ಇದೇನ್ರಿ ಮೆಣಸಿನ್ಕಾಯಿ? ನಮ್ಮ ಮನೆ ಟಮಾಟ ಅಲ್ಲಿ ಆಗ್ಯಾವ. ಅಲ್ರಿ, ನಮ್ ಗಿನಿರಾಮ ಕೇಳಿದ್ರೆ ನಾಲ್ ಗುರಿತೈತ್ರಿ ಅವಂಗ. ಅದು ಮೂರು ಕೆಂಪ ಇರುತ್ತ, ಅದಕ್ಕ ಕೆಂಪ ಅಂತ ನಿಂತೀನಿ ಸರ್. ಆ ಕೆಂಪ ನಾ ಬರಲ್ರಿ ಅವಂಗ. ಯಾಕೆ? ಬ್ಯಾರೆ ತಗೊಂಬರ್ರಿ. ಬ್ಯಾರೆ ತರ್ಲ? ಅಲ್ಲಿ ಗಿನಿರಾಮ ಏನ್ ಹೆಣ್ಮಗಳ ಅದಾಳ ನೋಡು. ಈ ಮೆಣಸಿನ್ಕಾಯಿ ತಗೊಂಬಂದಾಳ. ಬಿಡು, ಖಾರ ಕೊಟ್ಟಕತ್ ನಮ್ಗ ಸಂಜೆ ಮುಂದೆ ಹಿಂಡಿ ಇರಾಕ. ನಾನು ನೀನು ನಿಮ್ಮ ನನ್ ಹೇಳ್ತಿ ಈ ಕಳ್ಳ ತಂದ್ರಿ. ಬಂದೇರಿ ಕೊಡ್ರಿ. ಅಷ್ಟ ತಗೋರಿ. ಏನ್ರಿ ಇದು? ನೀವ ಹೇಳ್ರಿ, ಕೆಂಪನ್ ಅದಕ್ಕೆ ಈ ಸರಿ ಅರ್ಶಿನ ಕಲರ್ ತಂದೇನ್ರಿ. ನಿಮ್ದೇನ್ ಎದಕ್ರಿ ಇದು? ಅದು ಪಾನ್ಕ ಮಾಡಿ ಕೊಡ್ಸ್ರಿ, ಬಿಸಿಲ ಬರ್ತೀರಿ ಮತ್ತ ಅದಕ್ಕೆ ಅಡ್ಡಾಡ್ತೀರಿ. ಏನ್ ಮಾತಾಡ್ತಿ? ಹೆಣ್ಮಗಳ ಹೇಳ ನೀನ? ನಾನ್ ಹೆಣ್ಮಗ್ಳ್ರಿ, ಅದಕ್ಕೆ ಅದು ಗೊತ್ತೇವ. ಹೆಣ್ಮಗ್ಳು ಇದ್ದೀನಿ, ನೀ ಕರ್ದಿ ಏನವ ಅಂತ. ಹೆಣ್ಮಕ್ಳು ಹೆಂಗ್ ಮಾತಾಡ್ತಾವ ರೀತಿ ಮಾತಾಡತ್ತೀನಿ ನಾನು. ಆಯ್ತ್ರಿ. ಇವಾಗ ಅದಕ್ಕೆ ಪಾನ್ಕ ಅದು ಮಾಡಿ ಕೊಡ್ಸ್ರಿ. ನೀವು ಹೋಗ್ತಿರಲ್ಲ ಮಧ್ಯಾಹ್ನ? ನಮ್ ಗಿನಿರಾಮಂದು ನಾಲ್ ಇದಾದಿಲ್ರಿ.
ಸಣ್ಣದೈತೆ ಅದು ಹಿಂಗ್ ಕುಕ್ಕು ಬೇಕಾದ್ರೆ ನೀರು ತಂದು ಕೊಡ್ತೀನಿ ಪಾನಕ ಮಾಡಿ ಕುಡ್ಸ್ಕೊಂಡು ಹೋಗ್ರಿ. ಇವ್ನು ಸ್ವಲ್ಪ ಸರಿಯಾದ್ರೆ ಕೊಡು ಅದಕ್ಕ ಹಾಕ್ತೀನಿ. ಅದಕ್ಕೆ ನಿಮ್ಮ ಸುಳ್ಳು ಹೇಳ್ತೈತಿ ಏನ್ ಮಾತಾಡ್ತೀರಿ ನೀವು? ಅದು ಪಾನಕ ಕುಡಿತೈತಲ್ಲ. ಕುಡಿತೈತ್ರಿ. ಕರೀನ್ರಿ ಹಾಕರಿ. ಏ ರಾಮ ಬಾ ರಾಮ ಹೊರಗ್ ಬಾ ಪಟ ಪಟ. ಅಕ್ಕನ್ ಭವಿಷ್ಯ ಯಾವ ರೀತಿ ಐತೆ ಅಂತ ಹೇಳ್ಬಾರಪ್ಪ ಪಟ ಪಟ ಬಾ ರಾಮ. ಏ ರಾಮ ಏ ರಾಮ ಜಲ್ದಿ ಬಾಪ ರಾಮ. ಏ ಲಘು ಬಾ ರಾಮ ಲಘು ಬಾ. ಬರ್ತೈತ್ ನೋಡ್ರಿ ಅದು ಇದಲ್ರಿ ಮಿಷನ್ ಅಲ್ಲ ಜಂಜಟ್ ಅಲ್ಲ ಪೌ ಅಂತ ಬರಕ್ ಸ್ವಲ್ಪ ಸಾವಕಾಶ ಬರ್ತರಿ ಅದು. ಬಾ ರಾಮ ಹೊರಗ್ ಬಾ ಬಾ ಬಾ. ಅಯ್ಯೋ ಯಾಕ್ರಿ ಹಿಂಗ್ ಆಗ್ಬಿಟ್ಟೈತ್ ನೋಡ್ರಿ ನಿಮ್ ಜೀವನ. ಹಂಗೈತ್ರಿ ನಿಮ್ ಜೀವನ ಸತ್ಯನಾಶ ಆಗೈತ್ರಿ. ಹಂಗಂತ ನಾ ಹೇಳಕತ್ತಿಲ್ರಿ ಮತ್ರಿ ನಮ್ ರಾಮ ಹೇಳಕತ್ತನ್ರಿ. ಹೆಂಗ್ರಿ ಹೋದ ಜನ್ಮದಾಗ ನೀವೇನೋ ಎಂಟು ಲಗ್ನ ಆಗಿದ್ರಂತ. ಈ ಜನ್ಮದಾಗ ಒಂದೂ ಇಲ್ಲ, ಹೋದ ಜನ್ಮದಾಗ 8 ಆದ್ನೆ 18 ಮಕ್ಳು ಇದ್ರಂತ. 12 ಮಂದಿ ಹತ್ತುಗಳಿದ್ರಂತ್ರಿ. ಮತ್ ಈ ಜನ್ಮದಾಗ್ರಿ ಒಬ್ಬ ಗಂಡ ಜೊತೆನೂ ನೀವು ಬಾಳೆನ ಮಾಡಿಲ್ಲಂತ. ನಾನ್ ಹೇಳಕತ್ತಿಲ್ಲರಿ ನಮ್ ರಾಮ ಹೇಳಕತ್ತಾನ. ಹಿಂಗಿರಾಗತ್ತನ್ರಿ. ಏ ಬೇರಮ್ಮ ಬಾರಮ್ಮ ಜಲ್ದಿ ಹೊರಗ್ ಬಾ. ಈ ಸರಿ ನನ್ ಮದುವೆ ಆಗಬೇಕು. ಈ ಹೋದ್ ಜನ್ಮದಾಗ 18 ಆದ್ರೆ ಈ ಜನದಾಗ ಒಂದ್ 28. 28 ಜಲ್ದಿ ಬಾರಮ್ಮ. ಹಂಗ ಡಿಲಿವರಿ ನೀನೇ ಮಾಡಿದ್ರಮ್ಮ. ಏನ್ರಿ ನೀವು ಯಾಕ ಹೊರಗ್ ಬರೋಲ್ಲ? ಮಾಡ್ತೀನಿ ಬರೋವಲ್ಲ ನೋಡ್ರಿ. ಟಮಟಿ ಕೊಡ್ತೀನಿ ಬಾ ಅಂತ ಹೇಳ್ರಿ. ಅಲ್ರಿ ಇನ್ನಂತ ಹೇಳಿದ್ರ ನೀವು? ಸುಮ್ಮನೆ ಹಂಗ ನೋಡಕ್ ಏನ್ರಿ ನಿಮ್ ಗಿವಿ ಎಷ್ಟು ಶಾರ್ಪ್ ಐತಂತ ನೋಡಕ್. ಏನ್ ಈಗ ಹೆಂಗ್ ಬರ್ತಾನ ನೋಡ್ರ ನೋಡ್ ಕೈ ಹೇಳ್ಕೊಳತ್ತ ನೋಡ್ರಿ. ನೋಡ್ರಿ ಬಾರಮ್ಮ ಬಾ ತಿನ್ನು ತಿನ್ನು. ನೋಡ್ರಿ ಏನಾಗತ್ತೈತಿ. ಗೊತ್ತಿಲ್ಲ ಈಗ ಮತ್ತೆ ನೋಡ್ರಿ. ಏನ್ ಮಾಡತ್ತೀರಿ ನೀವು? ಅದು ಮ್ಯಾಗಿನ ಸಟ್ಟಿ ತೆಗು ಕೊಡಕತ್ತಿದ್ದೆ ರಾಮ. ಸಟ್ಟಿ ತೆಗಿಕೊಳತ್ರಿ ಅಲ್ರಿ. ಪ್ರಾಣಿ ಹೆಸರು ನೀವ ತಿನ್ನತ್ರಿ. ಅದಕ್ಕ ಭೂಮಿ ಮೇಲೆ ಪ್ರಾಣಿಗಳು ಎಲ್ಲಾ ಸತ್ತು ಹೋಗ್ತಾವ. ಏನ್ ಮನುಷ್ಯನ್ ಜಲ್ರಿ ಅಲ್ಲೇ ಶಾಸ್ತ್ರ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ಪ್ರಾಣಿಗಳು ಇದಕ್ ಸಾಯಕತ್ತಿಲ್ಲ. ನೀವೆಲ್ಲ 4G 3G ಫೋನ್ ಬಿಟ್ಟು 5G ಫೋನ್ ತಗೊಳಕತ್ತಿರಲ್ಲ. ಅದೇ ಕಾರಣಕ್ಕೆ ಪ್ರಾಣಿಗಳು ಸಾಯಕತ್ತವ. ನಮ್ಮಂತ ಗಿನಿ ಆಡ್ಸೋರು ಮತ್ತೆ ಕನಿ ಹೇಳೋರು ಎಲ್ರು ಸಾಯಕತ್ತಾರ. ಇದನ್ನ ನೀವ್ ಮೊದಲು ತಿಳ್ಕೊರಿ. ಎಲ್ಲಾ ಸುಳ್ಳ ನಿಮ್ದು ಬರೇ ಇಂಥವ್ ಐತೆ. ಅದಕ್ಕ ಸುಶಾಸ್ತ್ರ ಐತಿ. ಹೌದ್ರಾ? ಸುಶಾಸ್ತ್ರ ನೋಡ್ರಮ್ಮ ಮನೆ ನೋಡ್ರಮ್ಮ. ಅಲ್ರಿ ಹಂಗಲ್ರಿ, ನನ್ ಮದ್ವಿದ್ ಒಂದ್ ಹೇಳಿ ಹೋಗ್ರಲ್ಲ. ಮತ್ತೆ ಆರಾಮ ಏರಾಮ ಮೇಡಮ್ ಅವ್ರದ್ದು ಮದುವೆ ಆಗೋಗುತ್ತೇನಪ್ಪ? ಮದುವೆ ಆಗಲ್ಲ? ನಮ್ ರಾಮ ಏನ್ ಹೇಳಕತ್ತ ಗೊತ್ತೇನ್ರಿ? ಮದ್ವೆ ಆಗತ್ತೈತ್ರಿ. ಆದ್ರ ಮದ್ವೆ ಆಗೋಕ್ಕಿಂತ ಮುಂಚೆ ನಮ್ ರಾಮಗ್ ನೀವು 12 ತೊಲಿ ಬಂಗಾರ ಹಾಕ್ಬೇಕಂತ್ರಿ. ನಾನು 12 ತೊಲಿ ಬಂಗಾರ. ನಮ್ಮ ಅಪ್ಪ ಬಂದವ್ರಿಗೆನ ಉಪ್ಪಿಟ್ಟು ಹಾಕ್ಬೇಕಾರ ಪತಿ ಮಾಡ್ತಾನ. ಇನ್ನೀರಮ್ಮ 12 ತೊಲಿ ಬಂಗಾರ ಹಾಕ್ತಾನ. ಏನ್ರಿ ಬಂಗಾರ ಹಾಕ್ಲಿಕ್ಕಂದ್ರೆ ಬೆಳ್ಳಿ ಹಾಕ್ಬೇಕಾಗಿತ್ರಿ ಖಾಲಿ ಕಡಗ. ನಮ್ಮ ಅಪ್ಪನ ಕೇಳಿ ಹೇಳ್ತಾನ. ನಿಮ್ಮ ಅಪ್ಪಗೆ ಏನಾರ ಈ ವಿಷಯ ಹೇಳಿದ್ರ ನಿಮ್ಮ ಅಪ್ಪ ಸಾಯ್ತಾನಂತ್ರಿ. ಹಂಗ ರಾಮ ಹೇಳಕತ್ತನ್ರಿ. ನಮ್ ರಾಮ ಒಂದೇ ಮಾತ್ರಿ, ಒಂದೇ ಟೇಕು. ಅವ ಏನ್ ಒಂದ್ಸಲ ಅವನ್ ಬಾಯಾಗ ಏನ್ ಬರುತ್ತ ಅದೇ ಮಾತ್ರಿ. ಒಂದ್ಸಲ ಏನಾರ ನೀವು ಬಾಯಿ ಮಿಸ್ಟೇಕ್ ಮಾಡಿದ್ರಿ ನಿಮ್ ಜೀವನ 12 ಆಕತ್ರಿ. ಸುಳ್ಳು ಶಾಸ್ತ್ರ ಹೇಳೋಣ ಬರೀ ಇಂಥದ ಹೇಳ್ತಾನ. ಅಲ್ಲ ಮದ್ವೆ ಆಗ್ಬೇಕು ಬಂಗಾರ ಚೈನಾ ಬಂಗಾರ ಇಂಥವೆಲ್ಲ ಯಾರು ಹಾಕ್ಯಾರನ? ನಮ್ಮನ್ನ ಏನಂತ ಹೇಳಿದ್ರಿ ಹಿಂಗ ಅನ್ನಕ್ ಹೋಗ್ಬೇಡ್ರಿ. ನೀವು ಯಾಕ ಡೌಟ್ ಬರತ್ತೀನಿ ಸುಳ್ಳು ಹೇಳಕತ್ತೀನಿ ನಾನು. ಅದು ಸುಳ್ಳು ಹೇಳಕತ್ತ. ನಮ್ ರಾಮ ಏನ್ ಹೇಳ್ತಂಗತ್ತೇನ್ರಿ, ಸುಳ್ಳು ಹೇಳಿದ್ರ ಮತ್ತ ನಿನ್ ಯಾಕೆ ಕರ್ದ್ಲಕ್ಕಿ ಹೋಗೋಣ ಅಂತ ಹೇಳತ್ತ ನೋಡ್ರಿ. ಅಲ್ಲ ನಾ ಏನೋ ಕರೆ ನನ್ ಮದ್ವಿ ಮಾಡ್ತಾರ ಅಂತ ಕರ್ದೀನಿ. ನೀವ್ ನೋಡ್ರ ಬಂಗಾರ ಹಾಕ ಬೆಳ್ಳಿ ಹಾಕ ಎಲ್ಲ ಸುಳ್ಳ ಇದು. ಗ್ಯಾರಂಟಿ ನಮ್ ರಾಮ ಏನ್ ಹೇಳ್ತಂಗತ್ತೇನ್ರಿ, ನಮ್ ರಾಮ ಇಷ್ಟು ವರ್ಷದಿಂದ ಹೇಳ್ಕೊತ ಬಂದಾನ. ಒಂದೊಂದ್ ಬಾಯಾಗ ಸುಳ್ಳ ಹೇಳಿನಂತ್ರಿ, ಸುಳ್ಳ ಬರ್ದಿಲ್ಲ ಅಂತ ಹೇಳತ್ತನ್ರಿ. ಹೌದಾ? ನಮ್ಮ ಅಪ್ಪನ್ ಕರಿತೀನಿ. ಮತ್ ಇನ್ನೊಂದ್ ವಿಷಯ ರೀ, ನೀವೇನೋ ಬಾಳ ಚಂದ ಇದ್ರಿ ಅಂತ ಹೇಳಕತ್ತ ನಮ್ ರಾಮ. ನಿಮ್ ನಿಪ್ಟಿ ಕಲರ್ ಅವ್ನು ಮುಗಿದ್ ಇದು ಏನದು ಇದು ಅದ್ರ ಗತ್ತೆ ಐತಂತ್ರಿ. ಕರೆ ಹೇಳ್ತೀರಿ. ಸ್ವಲ್ಪ ಒಳಗೆ ಏನ ತೊಂಬರ್ರಿಲ್ಲ, ಒಂದ್ ರೊಟ್ಟಿ ತೊಂಬರ್ರಿ. ಒಂದ್ ರೊಟ್ಟಿ ತರ್ಲಿ. ಎಲ್ಲಿ ಹೆಣ್ಮಗಳು ಮರ ಬರುದ್ ಒಂದ್ ಸ್ವಲ್ಪ ಲೇಟ್ ಆಗ್ಬಿಡ್ದನ ಓಡುಗೇನಲ್ಲ. ಶಾಸ್ತ್ರ ಹೇಳೋ ಸುಳ್ಳು ಶಾಸ್ತ್ರ ಹೇಳಿ ಕಸಬರ್ಗೆ ಹಿಡಿ ತಗೊಂಡ್ ಬಡ್ದಿದ್ನಾರ ಚಿಪ್ಪಾಡಾಗ ಹೋಗಿದ್ನವ ಅವನವನು. ಅಲ್ಲ ನನಗ್ ಬಂದ್ ಗಂಡುಗಳು ಯಾವ ಮನ್ಯಾಗಿಲ್ಲ ಅಂತ ಓಡುಗ್ಯಾರ. ನನ್ ಮದುವೆ ಆಗಲ್ಲ ಸುಳ್ಳು ಶಾಸ್ತ್ರ ಹೇಳ್ತಾನಿವ. ಬರ್ಲಿ ಇನ್ನೇನ್ ಬಂದಾನ ಅವನು.
ಕಸಬರ್ಗಿ ಹಿಡಿತುಕೊಂಡು ಹಾರಿಸಿ ಬಿಡ್ತೀನಿ. ಗಿನಿ ಶಾಸ್ತ್ರ ಹೇಳ್ತೀನ್ರಿ. ಗಿನಿ ಶಾಸ್ತ್ರ ಇದು ಯಾರು ಇದ್ದಂಗ ಅದರ ಮಾರ ಇವ್ರ ಜೊತೆ ಹೇಳಿದ್ರೆ ತೊಳೊಳ್ತಿದ್ದಂಗ ಅದಾರ ಮುದುಕ್ರು. ಯಾರು ಏನು ಅಂತ ಹೇಳ್ತಾರ ಅದ್ರ ನಾ ಇದ ಊರನೋ ಬಂದೇರಿ. ನೀವು ಗಟ್ಟಿದ್ರಿ ತಟ್ಟಿನ ಗಟ್ಟಿತಾಳ್ರಿ. ಎಲ್ಲ ಹೇಳ್ತೀನ್ರಿ. ನಿಮ್ ಕುರಿ ಬಗ್ಗೆ ನಿಮ್ ಟಗರಿನ ಬಗ್ಗೆ ಟಗರ್ ನೋಡಾಕತ್ತದ ಗುದ್ದಿ ಗಿದ್ದಿತ್ರಿಪ್ಪ ಅದು. ಆರಾಮದಿರಲ್ಲ? ಆರಾಮದೀವಿ. ಮತ್ತೇನು ಸಮಾಚಾರ? ಊಟ ಆಗಿಟ್ರಿ? ಊಟ ಮಾಡಿವ ನಮ್ಮ ಮನ್ಯಾಗ. ಮತ್ ನಿಮ್ ಮನ್ಯಾಗ ಮಾಡ್ತೀರ ಮನ್ಯಾಗ ಮಾಡ್ತೀರನ? ಇದು ನಿಮ್ದು ಗಿಣಿ ಶಾಸ್ತ್ರ ಹೇಳೇನ್ರಿ? ಹೇಳಪ್ಪ. ಎಲ್ಲಿ ಇದ್ದ ನೋಡಿ ಎಲ್ಲೇ ನೋಡಿನಪ್ಪ ನಿಂದ. ನನ್ ಎಲ್ ನೋಡ್ರಿಪ್ಪ? ಎಲ್ಲೇ ನೋಡಿನಪ್ಪ. ಒಂದ್ ಮರಿ ತಗೊಂಡ್ ಹೋಗಿ ರೊಕ್ಕನ ಕೊಟ್ಟಿಲ್ಲ ನಿನ್ಗತ್ತ ಇದ್ದ. ನನ್ನಂತ ಈ ಕರ್ನಾಟಕದಾಗ ನನ್ನಂತ 7 ಜನ ಇರ್ತಾರ. ಅವ್ರು ಬ್ಯಾರೆದಾರ ಇರ್ಬೇಕು. ಇಲ್ಲ ನಿನ್ಗತೇನ ಇದ್ದವ ಅವ ನಮ್ ತಮ್ಮ ಇರ್ಬೇಕು ನೋಡ್ರಿ. ಬಾಳ ಮಾಡಿ ನಾ ಅಂತೂ ಅಲ್ಲ. ಹೌದಾ? ನಾ ಒಟ್ಟಿಗೆ ಅನ್ನ ತಿಂತೀನಿ ಅಂತ ಮನುಷ್ಯ ಅಲ್ರಿ ನಾನು. ಅಂತ ಕೆಲ್ಸನ ಮಾಡಲ್ಲ. ಗಿಳಿ ಶಾಸ್ತ್ರ ಐತಪ್ಪ. ಎಲ್ಲಿ ಕುಣ ಹಿಡಿದು ಮನೆ ಹೇಳ್ತೀನಿ. ಗಿಳಿ ಶಾಸ್ತ್ರ ಹೇಳ್ತೀನಿ. ಹೇಳಪ್ಪ ಬಹುಶಃ ಹೇಳಂಗಾರ ಚಲೋ ಅವಕ್ಕ. ಮತ್ತ ಚಲೋ ಆಕತ್ರಿ. ನೋಡ್ ಮತ್ತೆ ಅಕಡೆ ಹೇಳಿದ ನಿಮಗೆ ಜೀವನ ಕಸವನ. ನೀವ್ ಹೇಳಿದ್ದೆಲ್ಲಾ ಮಾಡ್ತೀನಿ. ಆದ್ರೆ ಒಂದ್ ಶರ್ತ್ ಆಯ್ತು ನೋಡ್ರಿ. ಏನಪ್ಪಾ ಅದ? ನಿಮ್ದೆಲ್ಲಾ ಕರೆ ಆಗ್ಬೇಕಂತಂದ್ರೆ ನೀವ್ ನನಗ್ ಒಂದ್ ಕುರಿ ಕೊಡ್ಬೇಕು. ಕುರಿ ಕೊಡ್ಬೇಕಾ ನಿನಗ? ರೀ ಹಿಂಗ ಹೇಳಿ ಹಾಸರ ಒಂದ್ ಕುರಿ ಹೋದಾನ ಬಡ ಕೊಡ್ಬೇಕಾ? ಆಯ್ತು. ಇಲ್ಲ ರೀಪ್ಪ ಇಲ್ಲ ಆಯ್ತು. ಕುರಿ ಶಾಸ್ತ್ರ ಗಿಳಿ ಶಾಸ್ತ್ರ ಕೇಳಕ್ ಬಂದವ್ರ ಅರ್ಬಿ ಕೇಳ್ತಾರ, ರೊಟ್ಟಿ ಕೇಳ್ತಾರ. ನೀವ್ ಒಮ್ಮೆ ಕುರಿನ ಕೇಳ್ತಲ್ಲಪ್ಪ ಹೆಂಗ? ಆಯ್ತಾಯ್ತ್ರಿ. ನಿಮ್ ಶಾಸ್ತ್ರ ಹೇಳ್ತೀನಿ ಬಿಡ್ರಿ. ಹೇಳ್ತಿ ಶಾಸ್ತ್ರ ನೀ? ಹೇಳ್ತೀನ್ರಿ. ಏನ್ ಹೇಳ್ತಿ? ಬಿಡ್ರಿ. ಅಯ್ಯಪ್ಪ ಬ್ಯಾಡ್ರಿಪ್ಪ. ನೀನ್ ಬಿಡುದಲ್ಲ. ನೀನು ಕುರಿ ಹಾಕಿ ತುಳಿಯಾಡಿ ಕುರಿಯಾಗ ಹಚ್ತು. ನೀನು ಹೋದ ಬಿಡುವಾಗ ಇನ್ನೊಂದ್ಸಲ ಬಾ. ನೀನು 5 ದಿನದ ವ್ಯವಸ್ಥೆ ಮಾಡ್ತೀನಿ. ನೀನು ಮಣ್ಣು ಹೋದ ಇವನ ಕುರಿ. ಹೌದಾ? ಮಣ್ಣು ಹೋದವ ಕಳದಂತ ಹೇಳಿದ್ವಿ. ಮತ್ತೆ ಏನ್ ಮಾಡೋದೈತಪ್ಪ? ಹೋದ ಇವನ ಕುರಿನ. ಅಯ್ಯೋ ಯಪ್ಪ ಏನ್ ಮಂಜಪ್ಪ ಯಪ್ಪ. ಜೀವನದಾಗ ಇಂಥ ಗಿಣಿ ಶಾಸ್ತ್ರ ಹೇಳ್ತೀನಿ ಅಂತ ಒಟ್ಟ ಕೆಲಸ ಮಾಡಕ್ ಹೋಗ್ಬೇಡು. ಅಲ್ಲೇ ಊರಾಗ ಎಂತ ಚಂದ ಹೊಲ್ದಾಗ ಕೆಲಸ ಮಾಡ್ಕೊಂತ ಚಂದಾಗ ಇದ್ನಿ ಮಾರ್ರೆ. ನಮ್ ದೋಸ್ತ ಇದನ್ನ ಮಾಡ್ಲಿಕ್ಕೆ ಕೆಲಸ ಚಲೋ ಇರ್ತೈತಿ ಅಂತ ಹೇಳಿದ. ಈ ಕೆಲಸ ಮಾಡೋದು ಯಾಕಡೆ ಇರ್ಲಿ ಮಂದಿ ಕಡೆ ಚಪ್ಪಲ್ ನೋಡ್ಸೋದಾಗದ ಕೆಲಸ ಸತ್ತು ನಿನ್ ಮೇಲೆ ಜೀವನದಾಗ ಮಾಡ್ದ ಅಲ್ಲ. ಅಲ್ಲಿ ಮುಚ್ಚಾರ ಕುರಿ ತುಡು ಮಾಡ್ರ ಅಂತ ಹೇಳಿದ. ಅದು ಕರೆ ನಾವು ಹೋದ್ಸಲ ಕಡಿ ವಿಷ ಹಾಕೊಂಡ್ ಬಂದಾಗ ಅವ್ನು ತುಡು ಮಾಡಿದ್ವಿ. ಮತ್ತೆ ಅವ್ ಕಂಡು ಹಿಡಿತಾನ. ಈ ಹೆಣ್ಮಗಳು ನೋಡು ಏನಾರು ಹೇಳಿದ್ರೆ ಏನಾರ ಅಂತಾಳ. ಅಂದ್ರೆ ಹೆಣ್ಮಗಳು ಭಾರಿ ಚಲೋ ಐತಿ. ಹೂವ ಬಂದ್ ಆಯ್ತಾಯ್ತು ಹೋಗ್ತೀನಿ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತಿನ ಎಲ್ರಿ ಗಿಣಿ ಶಾಸ್ತ್ರ ವಿಡಿಯೋ ನೋಡಿದ್ರಿ. ಈ ವಿಡಿಯೋ ನಾವ್ ಮಾಡಿರೋದು ಕೇವಲ ಕಾಮಿಡಿಗೋಸ್ಕರ. ನಮ್ ವಿಡಿಯೋ ನೋಡಿ ಯಾರು ಗಿಣಿ ಶಾಸ್ತ್ರ ವಿಡಿಯೋ ಮಾಡ್ರಿ ಬ್ಯಾಡನ್ನಲ್ಲ. ನಂದೇನಪ್ಪಾ ಅಂತಂದ್ರೆ ನಾವು ರಿಯಲ್ ಆಗಿ ಗಿಳಿ ಬೆಳೆಸಿಲ್ರಿ. ನಮ್ ವಿಡಿಯೋದಾಗ ಜಾತ್ರೆಯಲ್ಲಿ ಸಿಕ್ಕಿರುವಂತ ಪ್ಲಾಸ್ಟಿಕ್ ಗಿಳಿ ಬೆಳೆಸಿ ನಾವ್ ವಿಡಿಯೋ ಮಾಡಿವ್ರಿ. ಅದ್ರ ಇನ್ನೊಂದೇನಪ್ಪಾ ಅಂತಂದ್ರೆ ಎಲ್ರಿ ವಿಡಿಯೋ ಮಾಡ್ರಿ. ಆದ್ರ ಪ್ರಾಣಿಗಳಿಗೆ ಯಾರು ಹಿಂಸೆ ಮಾಡಕ್ ಹೋಗ್ಬೇಡ್ರಿ ಅಂದ್ ಕೇಳ್ಕೊಳತ್ತೀನಿ. ಎಲ್ರಿ ಎಷ್ಟೊಂದು ಕಾಮಿಡಿ ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಒಂದ್ ವೇಳೆ ಏನಾದ್ರು ತಪ್ಪಾಗಿತ್ತಪ್ಪ ಅಂತಂದ್ರೆ ನಿಮ್ಮ ಮನೆ ಮಗ ಮಾಡಿನಿ ಅಂತೇಳಿ ಹೊಟ್ಟೆಗೆ ಹಾಕೋರಿ. ತುಂಬಾ ಧನ್ಯವಾದಗಳು.